ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ಬಾಕಿ ಇರುವ 10,000 ರೂಪಾಯಿಯಲ್ಲಿ ಹಣ ಜಮೆ ಆಗೋದಕ್ಕೆ ಶುರುವಾಗಿದೆ. ಹೌದು ವೀಕ್ಷಕರೇ, ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಬಂಪರ್ ಸಿಹಿ ಸುದ್ದಿ. ಈ ವಿಡಿಯೋ ಕೊನೆ ತನಕ ನೋಡಿ. ಎದಕ್ಕಂದ್ರೆ ಇವತ್ತು ಗೃಹಲಕ್ಷ್ಮಿಯರು ಈ ಒಂದು 3 ಕೆಲಸ ಮಾಡಿಲ್ಲ ಅಂದ್ರೆ ನಿಮಗೆ ಹಣ ಕೂಡ ಬರೋದಿಲ್ಲ. ಯಾವೆಲ್ಲ ದಾಖಲಾತಿಗಳು ಅದು ಕೂಡ ಅಪ್ಡೇಟ್ ನೋಡೋಣ. ಇನ್ನು BPL ಕಾರ್ಡ್ ಇದ್ದವರಿಗೆ ಒಂದು ಕಂತಿನ ಹಣ ಜಮೆ ಆಗಿಲ್ವಂತೆ ವೀಕ್ಷಕರೇ. ಇದರ ಬಗ್ಗೆ ಸರ್ಕಾರದಿಂದಲೇ ಅಪ್ಡೇಟ್ ಬಂದಿರುವಂತದ್ದು. ಇಲ್ಲಿ ಒಂದು ಮುಖ್ಯವಾದ ಮಾಹಿತಿ ಏನಂದ್ರೆ, ಮತ್ತೆ BPL ಕಾರ್ಡ್ ಇದ್ದವರಿಗೆ ಹೆಚ್ಚುವರಿ ಅಕ್ಕಿ ಸಿಗುತ್ತಾ ಅಥವಾ ಅಕೌಂಟ್ಗೆ ಹಣ ಬರುತ್ತಾ, ಇದು ಕಾದು ನೋಡ್ಬೇಕಾಗುತ್ತೆ. ಆದ್ರೆ ವೀಕ್ಷಕರೇ, ಹಣ ಎಷ್ಟು ಬರುತ್ತೆ, ಹೇಗೆ ಬರುತ್ತೆ ಅದು ಕೂಡ ನೋಡೋಣ. ಇನ್ನೊಂದು ಕಡೆಗೆ ಬಂಗಾರ ಬೆಳ್ಳಿ ದರ ದಾಖಲೆಯ ಕುಸಿತ ಕಂಡಿದೆ ವೀಕ್ಷಕರೇ. ಒಂದೇ ದಿನ MCX ನಲ್ಲಿ 60,000 ರೂಪಾಯಿ ಬೆಳ್ಳಿ ದರ 1 kg ಮೇಲೆ ಇಳಿಕೆ ಆಗಿದ್ದು ದಾಖಲೆ ಮುರಿದಿದೆ ಅಂತ ಹೇಳ್ಬೋದು. ಬಂಗಾರ ಬೆಳ್ಳಿ ಪ್ರಿಯರಿಗೆ ಬಂಪರ್ ಸಿಹಿ ಸುದ್ದಿ ವೀಕ್ಷಕರೇ. ಬಂಗಾರ ಯಾವಾಗ ಖರೀದಿ ಮಾಡಬೇಕು ಇದನ್ನು ಕೂಡ ವಿಡಿಯೋದಲ್ಲಿ ನೋಡೋಣ. ಇನ್ನು UGC ಸ್ಟ್ರೈಕ್ ಅಂತಾನೆ ಹೇಳ್ಬೋದು. ಮತ್ತೆ ಭಾರತ್ ಬಂದ್ ಎಂಬುವ ಘೋಷಣೆ ಕೂಡ ಆಗಿದೆ. ಯಾವಾಗ ಭಾರತ್ ಬಂದ್ ಘೋಷಣೆ ಆಗಿದೆ, ಸುಪ್ರೀಂ ಕೋರ್ಟ್ ಈಗ ಮಧ್ಯಸ್ಥಿಕೆ ವಹಿಸಲು ಮುಂದಾಗಿದೆ ವೀಕ್ಷಕರೇ. ಇದ್ರ ಬಗ್ಗೆನೂ ಕೂಡ ನೋಡೋಣ. ಹೊಸ ನಿಯಮಗಳ ಬಗ್ಗೆ ಅಪ್ಡೇಟ್ ಕೂಡ ನೋಡೋಣ. ಇನ್ ಮುಂದೆ ಚಿಲ್ಲರೆ ಸಮಸ್ಯೆಗಳು ಬರೋದಿಲ್ಲ. ಎದಕ್ಕಂದ್ರೆ ATM ಗಳಲ್ಲಿ 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ ನೋಟುಗಳು ಕೂಡ ಸಿಗುವಂತೆ ಮಾಡಲಾಗುತ್ತೆ. ಇನ್ ಮುಂದೆ ATM ಗಳಲ್ಲೂ ಕೂಡ ಚಿಲ್ಲರೆಗಳು ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಎಲ್ಲಾ ಕೂಡ ಡೀಟೇಲ್ ಆಗಿ ನೋಡೋಣ. ಮೊದಲಿಗೆ ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಎಲ್ಲಾ ಗೃಹಲಕ್ಷ್ಮಿಯರು, ರೇಷನ್ ಕಾರ್ಡ್ ಇದ್ದವರು ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ನಿಮಗೆ ಬಂಪರ್ ಸಿಹಿ ಸುದ್ದಿ ಬಂದಿದೆ. ಅದೇ ತರ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ರು ಕೂಡ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಹಾಗೆ ನಿಮಗೂ ಕೂಡ ಈಗಾಗಲೇ 2,000 ರೂಪಾಯಿ ಹಣ ಬಂದಿದೆಯಾ ಜನವರಿ ತಿಂಗಳಲ್ಲಿ, ಎಸ್ ಆರ್ ನೋ ಎಂಬುದರ ಮೂಲಕ ಕಮೆಂಟ್ ಮಾಡಿ ವೀಕ್ಷಕರೇ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇಲ್ಲಿ ಮುಖ್ಯವಾಗಿ ಪ್ರತಿಯೊಬ್ರು ಗೃಹಲಕ್ಷ್ಮಿಯರು ಕೂಡ ಕಮೆಂಟ್ ಮಾಡಿ. ಎದಕ್ಕಂದ್ರೆ ನಿಮ್ಮ ಕಮೆಂಟ್ ಪ್ರತಿಯೊಬ್ಬರು ನೋಡ್ತಾರೆ. ಹಾಗೆ ಅದಕ್ಕೆ ನಾವು ಕೂಡ ರಿಪ್ಲೈ ಕೂಡ ಮಾಡಲಿದ್ದೇವೆ ವೀಕ್ಷಕರೇ. ಈಗಾಗಲೇ 25ನೇ ಕಂತಿನ ಹಣವನ್ನ ಜಮೆ ಕೂಡ ಮಾಡಲಾಗಿದೆ. 2,000 ರೂಪಾಯಿ ಹಣ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಜಮೆ ಕೂಡ ಆಗಿದೆ. ಒಂದು ಬಾರಿ ನೀವು ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡಿಕೊಳ್ಳಿ. ಎದಕ್ಕಂದ್ರೆ ಹಣ ಬಿಡುಗಡೆಯಾಗಿ 14 ದಿನವಾಗಿದೆ. ಅದರಲ್ಲಿ 2,000 ರೂಪಾಯಿ ಈಗ ಜಮೆ ಕೂಡ ಆಗಿರುವಂತದ್ದು. ಇದು 25ನೇ ಕಂತು ಅಂತಾನೂ ಕೂಡ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಸರ್ಕಾರ 29 ಕಂತು ಹಣ ಹಾಕಬೇಕು. ಅದರಲ್ಲಿ 25 ಕಂತು ಈಗ ಕಂಪ್ಲೀಟ್ ಆಗಿದೆ. ಅಂದ್ರೆ ಇನ್ನು 4 ಕಂತು ಸರ್ಕಾರ ಕೊಡೋದು, ಅಂದ್ರೆ 8,000 ರೂಪಾಯಿ ಬಾಕಿ ಉಳಿಯುತ್ತೆ. ಆದ್ರೆ ಇನ್ನು 2-3 ದಿನದ ಗ್ಯಾಪ್ ಅಲ್ಲಿ ಮತ್ತೆ 2,000 ರೂಪಾಯಿ ಬರುವ ನಿರೀಕ್ಷೆ ಇದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಎದಕ್ಕಂದ್ರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣ ಈಗಾಗಲೇ ಬಿಡುಗಡೆ ಆಗಿದ್ದು, ಆ ಒಂದು ಹಣವನ್ನ ಈಗಾಗಲೇ ಫಲಾನುಭವಿಗಳ ಖಾತೆಗೆ ಜಮೆ ಆಗೋದಕ್ಕೆ ಶುರು ಕೂಡ ಆಗಿರುವಂತದ್ದು. ಇಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಬಂಪರ್ ಸುದ್ದಿ ಏನಂದ್ರೆ, ಇದೇ ಒಂದು ಫೆಬ್ರವರಿ ಮೊದಲ ವಾರದಲ್ಲಿ ಮತ್ತೆ 2,000 ರೂಪಾಯಿ ಗೃಹಲಕ್ಷ್ಮಿಯರ ಖಾತೆಗೆ ಜಮೆ ಆಗ್ತಾ ಇದೆ. ಹೋದ ವರ್ಷದ 2025ರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಏನಿದೆ ನೋಡಿ, ಅದು ಈಗ ಜಮೆ ಆಗೋದಕ್ಕೆ ಶುರುವಾಗಿದೆ. ಒಂದು ವೇಳೆ ನಿಮ್ಮ ಅಕೌಂಟ್ಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ವೀಕ್ಷಕರೇ? ನಿಮ್ಮ ರೇಷನ್ ಕಾರ್ಡ್ ಒಮ್ಮೆ ಬಾರಿ ಅಪ್ಡೇಟ್ ಆಗಿದೆಯೋ ಇಲ್ವೋ, ಈ KYC ಆಗಿದೆಯೋ ಇಲ್ವೋ ಚೆಕ್ ಮಾಡಿಕೊಳ್ಳಿ. ನಿಮ್ಮ ಬ್ಯಾಂಕ್ ಖಾತೆ ಕೂಡ ಸರಿಪಡಿಸಿಕೊಳ್ಳಿ. ಹೌದು ವೀಕ್ಷಕರೇ, ಕೆಲವೊಂದು ಸಂದರ್ಭದಲ್ಲಿ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಆಗುವ ಪ್ರಕ್ರಿಯೆ ನಿಂತಿರುತ್ತದೆ ಅಥವಾ ಬ್ಯಾಂಕ್ ಖಾತೆ ಚಾಲ್ತಿಯಲ್ಲಿರೋದಿಲ್ಲ. ನಿಮ್ಮ ಬ್ಯಾಂಕ್ ಖಾತೆ ಆಧಾರ್ ಕಾರ್ಡ್ ಲಿಂಕ್ ಆಗಿರೋದಿಲ್ಲ, ಪ್ಯಾನ್ ಕಾರ್ಡ್ ಲಿಂಕ್ ಆಗಿರೋದಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಮುಖ್ಯವಾಗಿ ಹೇಳಬೇಕಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡು, ನಿಮ್ಮ ಆಧಾರ್ ಕಾರ್ಡು ಹಾಗೂ ನಿಮ್ಮ ಬ್ಯಾಂಕ್ ಖಾತೆ ಈ 3ದರಲ್ಲೂ ಕೂಡ ನಿಮ್ಮ ಹೆಸರು ಕರೆಕ್ಟ್ ಆಗಿರಬೇಕು. ನಿಮ್ಮ ಹೆಸರಿನಲ್ಲಿ ಬದಲಾವಣೆ ಇದ್ರೂ ಕೂಡ ಅಲ್ಲೂ ಕೂಡ ನಿಮಗೆ ಹಣ ಬರೋದಕ್ಕೆ ಸ್ವಲ್ಪ ತೊಂದರೆ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಎಲ್ಲಾ ದಾಖಲಾತಿಗಳು ಕೂಡ ಸರಿಯಾಗಿರ್ಬೇಕು. ಮುಖ್ಯವಾಗಿ ನಿಮ್ಮ ರೇಷನ್ ಕಾರ್ಡ್ ಆಕ್ಟಿವ್ ಆಗಿರ್ಬೇಕು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಒಂದು ವೇಳೆ ನಿಮ್ಮ ರೇಷನ್ ಕಾರ್ಡು ರದ್ದಾಗಿದ್ರೆ, BPL ಕಾರ್ಡು ರದ್ದಾಗಿ APL ಕಾರ್ಡ್ ಆಗಿದ್ರು ಕೂಡ ನಿಮಗೆ ಹಣ ಬರುತ್ತೆ. ಈ 2 ಕಾರಣದಿಂದಾಗಿ ನಿಮ್ಮ BPL ಕಾರ್ಡು ರದ್ದಾಗಿರಬಾರ್ದು. ತೆರಿಗೆ ಪಾವತಿ ಮಾಡ್ತಾ ಇದ್ದ ಗೃಹಲಕ್ಷ್ಮಿಯರು ಯಜಮಾನರ BPL ಕಾರ್ಡು APL ಕಾರ್ಡ್ ಆಗಿದೆ. ಅಂತವರ ಒಂದು ಲಿಂಕ್ ಇದ್ದ ಗೃಹಲಕ್ಷ್ಮಿ ಯೋಜನೆ ಹಣವು ಕೂಡ ಬಂದ್ ಆಗಿದೆ ವೀಕ್ಷಕರೇ. ಇನ್ನು 2ನೇದಾಗಿ GST ರಿಟರ್ನ್ಸ್ ತೆರಿಗೆ ಪಾವತಿ ಮಾಡ್ತಾ ಇದ್ದ BPL ಕಾರ್ಡು APL ಕಾರ್ಡ್ ಆಗಿದೆ. ಅಂತ ಗೃಹಲಕ್ಷ್ಮಿ ಕೂಡ ಹಣ ಬರೋದು ಬಂದ್ ಆಗಿದೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಒಟ್ಟಾರೆ ಹೇಳೋದಾದ್ರೆ ಈಗ ಎಲ್ಲ ಒಂದು ಗೃಹಲಕ್ಷ್ಮಿಯರಿಗೆ ಬಾಕಿ ಇರುವ ಹಣ ಜಮೆ ಆಗಲು ಶುರುವಾಗಿದೆ. ಈಗ ನಿಮ್ಮ ಅಕೌಂಟ್ಗೆ 4,000 ರೂಪಾಯಿ ಜಮೆ ಆಗುತ್ತೆ. ನಂತರ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ತಿಂಗಳ ಹಣವು ಕೂಡ ನಿಮಗೆ ಫೆಬ್ರವರಿ ತಿಂಗಳಲ್ಲಿ ಅಥವಾ ಮಾರ್ಚ್ ಅಲ್ಲಿ ಬಜೆಟ್ ಇರೋದ್ರಿಂದ ಅವಾಗ ಅನುದಾನದಲ್ಲಿ ನಿಮಗೆ ಬಿಡುಗಡೆ ಆಗಬಹುದು ಅಂತಾನು ಕೂಡ ಹೇಳಲಾಗ್ತಾ ಇದೆ. ಇನ್ನು ವೀಕ್ಷಕರೇ, 2025ರ ಜನವರಿಯಲ್ಲಿ ರಾಜ್ಯ ಸರ್ಕಾರದಿಂದ ಪಡಿತರ ಚೀಟಿದಾರರಿಗೆ ಹಣ ಜಮೆ ಮಾಡಿಲ್ಲ ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು KH ಮುನಿಯಪ್ಪ ಅವರು ವಿಧಾನಸಭೆಗೆ ತಿಳಿಸಿದ್ದಾರೆ. ಪಡಿತರದಾರರಿಗೆ ಜನವರಿ ತಿಂಗಳಲ್ಲಿ ಹಣನೂ ಕೂಡ ಜಮೆ ಮಾಡಿಲ್ಲ. ಈ ಕಡೆ
ಅಕ್ಕಿನೂ ಕೂಡ ಕೊಟ್ಟಿಲ್ಲ ಅಂತ ಮಹೇಶ್ ತೆಂಗಿನಕಾಯಿ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವೀಕ್ಷಕರೇ, ಇಲ್ಲಿ ಈ ವರ್ಷದ್ದು ಅಲ್ಲ, ಹೋದ ವರ್ಷದ 2025 ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದೀವಿ. ಯಾವ ತರ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹೋದ ವರ್ಷದ ಫೆಬ್ರವರಿ ಮಾರ್ಚ್ ತಿಂಗಳದ್ದು ಜಮೆ ಮಾಡಿದ್ದಿಲ್ಲ, ಈಗ ಜಮೆ ಆಗ್ತಾ ಇದೆ ನೋಡಿ. ಅದೇ ತರ ಅವಾಗ BPL ಕಾರ್ಡ್ ಇದ್ದವರಿಗೆ ಮಾಸಿಕ 170 ರೂಪಾಯಿಗಳಂತೆ ಹಣವನ್ನ ಕೊಡ್ತಾ ಇದ್ರು. ಆದ್ರೆ ಜನವರಿ ತಿಂಗಳಲ್ಲಿ ಅಕ್ಕಿನೂ ಕೊಟ್ಟಿಲ್ಲ, ಆ ಒಂದು 170 ರೂಪಾಯಿ ಹಣವೂ ಕೂಡ ಕಾರ್ಡ್ದಾರರಿಗೆ ಕೊಟ್ಟಿಲ್ಲ ಅಂತ ಮಹೇಶ್ ತೆಂಗಿನಕಾಯಿ ಅವರು ಹೇಳಿದ್ದಾರೆ. 2-3 ತಿಂಗಳು ಕಳೆದ್ರು ಕೂಡ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ಲಿಲ್ಲ. ಹೀಗಾಗಿ ಪ್ರತಿ ಫಲಾನುಭವಿಗಳಿಗೆ ಮಾಸಿಕ 170 ರೂಪಾಯಿಗಳಂತೆ 2023 ಜುಲೈ 2024-25 DBT ಮೂಲಕ ನೇರವಾಗಿ ಹಣವನ್ನ ಫಲಾನುಭವಿಗಳ ಖಾತೆಗೆ ಜಮೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. 2025 ಹೋದ ವರ್ಷದ ಜನವರಿ 17 ಕೇಂದ್ರ ಸರ್ಕಾರ ಅಕ್ಕಿ ಕೊಡೋದಾಗಿ ಹೇಳಿತ್ತು. ಕೇಂದ್ರ ಸರ್ಕಾರದ ಪತ್ರ ವ್ಯವಹಾರ ಮಾಡುವಷ್ಟರಲ್ಲಿ ಫೆಬ್ರವರಿ ತಿಂಗಳು ಬಂದು ಬಿಡ್ತು. ಹೀಗಾಗಿ ಮಾರ್ಚ್ ಅಲ್ಲಿ 15 kg ಅಕ್ಕಿಯನ್ನ ಕೊಟ್ಟಿದ್ದೇವೆ ಅಂತ ವಿವರವಾಗಿ ಹೇಳಿದ್ದಾರೆ. ಆದ್ರೆ ಇಲ್ಲಿ ಮಾತನಾಡಿದ ಮಹೇಶ್ ತೆಂಗಿನಕಾಯಿ ಅವರು 2025 ಜನವರಿ ತಿಂಗಳ ಹಣ ಫಲಾನುಭವಿಗಳಿಗೆ ಕೊಟ್ಟಿಲ್ಲ. 657 ಕೋಟಿ ರೂಪಾಯಿ ಏನಾಯ್ತು, ಏಕೆ ಕೊಡ್ಲಿಲ್ಲ ಎಂದು ಪ್ರಶ್ನೆ ಕೊಟ್ಟಿದ್ದಾರೆ. ಆ ತಿಂಗಳ ಹಣವನ್ನ ರಾಜ್ಯ ಸರ್ಕಾರ ಬಳಕೆ ಮಾಡಿಲ್ಲ, ಅದು ಸರ್ಕಾರದ ಖಜಾನೆಯಲ್ಲಿ ಇದೆ ಅಂತ ಸಚಿವರು KH ಮುನಿಯಪ್ಪ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದ್ರೆ ಈಗ ಮಹೇಶ್ ತೆಂಗಿನಕಾಯಿ ಅವರು ಏನ್ ಹೇಳ್ತಿದ್ದಾರೆ, ಆ ಒಂದು 657 ಕೋಟಿ ರೂಪಾಯಿ BPL ಕಾರ್ಡ್ ಇದ್ದವರಿಗೆ ವಾಪಸ್ ಕೊಡಿ, ಇಲ್ವಾದಲ್ಲಿ ಅಕ್ಕಿಯನ್ನ ಹೆಚ್ಚುವರಿಯಾಗಿ ಕೊಡಿ ಅಂತ ಈಗ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಹೀಗಾಗಿ ಮುಂದಿನ ಬರೋ ದಿನಗಳಲ್ಲಿ ಇದರ ಬಗ್ಗೆ ಹೆಚ್ಚು ಅಪ್ಡೇಟ್ ಕೂಡ ಬರಲಿದೆ. ಈ ತರ ಒಂದು ಅಪ್ಡೇಟ್ ಕೂಡ ಸದ್ಯಕ್ಕೆ ಬಂದಿರುವಂತದ್ದು. ಬನ್ನೀಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಆಭರಣ ಪ್ರಿಯರಿಗೆ ಬಂಪರ್ ಸಿಹಿ ಸುದ್ದಿ, 60,000 ರೂಪಾಯಿಯಷ್ಟು ಬೆಳ್ಳಿ ದರದಲ್ಲಿ ಇಳಿಕೆ ಆಗಿದೆ ವೀಕ್ಷಕರೇ. ಬಂಗಾರ ದರವು ಕೂಡ 8% ಕುಸಿತವಾಗಿದೆ. ಹತ್ತತ್ರ 10,000 ರೂಪಾಯಿ ಮೇಲೆ ಕುಸಿತವಾಗಿದ್ದು ವೀಕ್ಷಕರೇ, ಇದು ಕೂಡ ಒಂದು ಸಿಹಿ ಸುದ್ದಿ. ಹೌದು, ದಾಖಲೆಯ ಬೆಲೆಗಳು ತಲುಪಿದ ನಂತರ ಬೆಳ್ಳಿ ಬೆಲೆಗಳು ಈಗ ಒಂದೇ ಬಾರಿಗೆ 1 kgಗೆ 60,000 ರೂಪಾಯಿಯಷ್ಟು ಕುಸಿತ ಕಂಡಿದೆ. ಒಂದು ದಿನದ ಹಿಂದೆ ಬೆಳ್ಳಿ ಪ್ರತಿ ಕೆಜಿಗೆ 4 ಲಕ್ಷ ರೂಪಾಯಿ ದಾಟಿ MCX ನಲ್ಲಿ 4,30,000 ರೂಪಾಯಿ ಆಗಿತ್ತು. ಆದ್ರೆ ಒಂದೇ ದಿನ 15% ಬೆಳ್ಳಿ ದರ ಕುಸಿತ ಕಂಡಿದೆ ವೀಕ್ಷಕರೇ. ಮೊದಲಿಗೆ ಹೇಳೋದಾದ್ರೆ ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ MCX ನಲ್ಲಿ ಬೆಳ್ಳಿ ಬೆಲೆಗಳು ದಿಢೀರನೆ ಪಾತಾಳಕ್ಕೆ ಕುಸಿದಿದ್ದು 3,39,000 ರೂಪಾಯಿಯಲ್ಲಿ ಟ್ರೇಡ್ ಆಗ್ತಾ ಇದೆ. ಅಂದ್ರೆ 15% ಇಲ್ಲಿ ಬೆಳ್ಳಿ ದರ ಕುಸಿತ ಕಂಡಿದ್ದು ಬೆಳ್ಳಿಯಲ್ಲಿ ಹೂಡಿಕೆ ಮಾಡಿದವರಿಗೆ ಬಿಗ್ ಶಾಕ್ ಅಂತಾನೆ ಹೇಳಬಹುದು ವೀಕ್ಷಕರೇ. ಎದಕ್ಕಂದ್ರೆ ಬೆಳ್ಳಿ ದರ ದಿಢೀರನೆ ಕುಸಿತವಾಗಿದೆ. ಈಗ ಬರೋಬ್ಬರಿ 60,000-70,000 ರೂಪಾಯಿಯಷ್ಟು ಕುಸಿತವಾಗಿದೆ ಅಂತ ಹೇಳಲಾಗ್ತಾ ಇದೆ. ದಿಢೀರನೆ 1 kg ಮೇಲೆ ಇಷ್ಟೊಂದು ಇಳಿಕೆ ಆಗಿದ್ದು ಇದೇ ಮೊದಲ ಬಾರಿ ಅಂತಾನೂ ಕೂಡ ಹೇಳಬಹುದು ವೀಕ್ಷಕರೇ. ಇನ್ನು ಬಂಗಾರವು ಕೂಡ ಬರೋಬ್ಬರಿ ಇಲ್ಲಿ 9,000 ರೂಪಾಯಿಯಷ್ಟು ಕುಸಿತವಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಏರಿಕೆ ಆಗಿದ್ದ ಬಂಗಾರ ದರವು ಕೂಡ ಭಾರಿ ಒಂದು ಕರೆಕ್ಷನ್ ಆಗಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಮಿತಿ ಮೀರಿದ್ದ ಬಂಗಾರ 1,80,000 ರೂಪಾಯಿ ಗಡಿಯತ್ತ ಇತ್ತು. ಆದ್ರೆ ಒಂದೇ ದಿನ ಮತ್ತೆ ಈಗ 9,650 ರೂಪಾಯಿ ಕುಸಿತವಾಗೋದ್ರ ಮೂಲಕ 1,78,000 ರೂಪಾಯಿಯಿಂದ 1,69,000 ರೂಪಾಯಿ ಆಗಿದೆ. 10 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ಬೆಲೆ ಭಾರಿ ಒಂದು ಇಳಿಕೆ ಆಗಿದೆ ಅಂತಾನೆ ಹೇಳ್ಬಹುದು. ಬನ್ನೀಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಇನ್ ಮುಂದೆ ನಿಮಗೆ ATM ನಲ್ಲೂ ಕೂಡ 10 ರೂಪಾಯಿ, 20 ರೂಪಾಯಿ ಹಾಗೂ 50 ರೂಪಾಯಿಗಳ ಚೇಂಜ್ ಕೂಡ ಸಿಗಲಿದೆ ಎಂಬ ಒಂದು ಗುಡ್ ನ್ಯೂಸ್ ಬಂದಿದೆ. ಇನ್ ಮುಂದೆ ಚೇಂಜ್ ಇಲ್ಲ ಅಂತ ಹೇಳುವಂತೆ ಇಲ್ಲ, ಎಲ್ಲ ಅಂಗಡಿಗಾರರಿಗೂ ಕೂಡ ತೊಂದರೆ ಆಗ್ತಾ ಇದೆ ಅಂತ ಗೊತ್ತಾಗಿದ್ದು, ಹೀಗಾಗಿ ATMಗಳಲ್ಲಿ ಕೇವಲ 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ ನೋಟ್ಗಳು ಮಾತ್ರ ಬರ್ತಾ ಇತ್ತು. ಆದ್ರೆ ಇನ್ ಮುಂದೆ ಈ ಒಂದು ATMಗಳಲ್ಲಿ 10, 20, 50 ರೂಪಾಯಿ ಕೂಡ ಸಿಗುವಂತೆ ಚಿಲ್ಲರೆ ಸಮಸ್ಯೆಗಳನ್ನ ತೆಗೆದು ಹಾಕಲು ಈ ಒಂದು 10, 20, 50 ರೂಪಾಯಿ ನೋಟ್ ಸಿಗುವಂತೆ ಮಾಡಲು ಜನರಿಗೆ ಇದನ್ನ ಮಾರ್ಕೆಟ್ ಪ್ಲೇಸ್ ಗಳಲ್ಲಿ ಇರುವ ATMಗಳಲ್ಲಿ ಇದನ್ನ ಯೂಸ್ ಮಾಡಲು, ಬಸ್ ಸ್ಟ್ಯಾಂಡ್ ಗಳಲ್ಲಿ, ರೈಲ್ವೆ ಸ್ಟೇಷನ್ ಗಳಲ್ಲೂ ಕೂಡ ಇದನ್ನ ಯೂಸ್ ಮಾಡಲು ಈ ತರ ಒಂದು ಆಪ್ಷನ್ ಗಳನ್ನ ಮಾಡಲಾಗ್ತಾ ಇದೆ. ಮೊದಲಿಗೆ ಇದನ್ನ ಟ್ರಯಲ್ ಹಂತದಲ್ಲಿ ಕೆಲವೊಂದು ಭಾಗದಲ್ಲಿ ಇರಿಸಲಾಗ್ತಾ ಇದೆ. ಇನ್ ಮುಂದೆ ಚೇಂಜ್ ಗಳಿಗೆ ಗುಡ್ ಬೈ ಅಂತಾನೆ ಹೇಳ್ಬಹುದು. ಬನ್ನೀಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. UPI ಬಳಕೆ ಮಾಡ್ತಾ ಇದ್ದವ್ರಿಗೂ ಕೂಡ ಒಂದು ಕಡೆಗೆ ಗುಡ್ ನ್ಯೂಸ್ ಬಂದಿದೆ. ನೀವೀಗ ಫೋನ್ ಪೇ, ಗೂಗಲ್ ಪೇ ಬಳಕೆ ಮಾಡ್ತಾ ಇರ್ತೀರಾ. ಒಂದು ವೇಳೆ ನೀವೇನಾದ್ರೂ ಪೇಮೆಂಟ್ ಮಾಡಿದಾಗ ಯಾರಿಗಾದ್ರೂ ಅಂಗಡಿಯಲ್ಲಿ ನೀವು ಏನಾದ್ರೂ ತಗೊಂಡಿರ್ತೀರಾ, ನಿಮ್ಮ ಹತ್ರ ಕ್ಯಾಶ್ ಇರಲ್ಲ, ಅವಾಗ ನೀವು ಫೋನ್ ಪೇ ಬಳಕೆ ಮಾಡಿರ್ತೀರಾ. ಅವಾಗ ಏನಾದ್ರೂ ಪಾವತಿ ಫೇಲ್ ಆದ್ರೆ ಬ್ಯಾಂಕ್ ನಿಂದಲೇ ನಿಮಗೆ ಖಾತೆಗೆ ಹಣ ಕೂಡ ಜಮೆ ಆಗುತ್ತೆ, ದಂಡದ ಹಣ ಜಮೆ ಆಗುತ್ತೆ. ಹೌದು ವೀಕ್ಷಕರೇ, ಕೆಲವೊಮ್ಮೆ ನಮ್ಮ ಒಂದು ಬ್ಯಾಂಕ್ ಇಂದ ಹಣ ಕಟ್ಟಾಗಿರುತ್ತೆ, ಆದ್ರೆ ಮುಂದೆ ಇರೋರಿಗೆ ಹಣ ಬಂದಿರಲ್ಲ. ವಿಳಂಬದ ದಿನಗಳನ್ನ ಸಂಖ್ಯೆಯನ್ನು ಆಧರಿಸಿ ಪರಿಹಾರದ ಮೊತ್ತವನ್ನ ಕೊಡಲಾಗುತ್ತೆ. RBI ಪ್ರಕಾರ ವಿಳಂಬದ ಪ್ರತಿದಿನಕ್ಕೂ 100 ರೂಪಾಯಿ ದಂಡವಿದೆ.
ಈ ಮೊತ್ತವು ಸೇವಾ ಪೂರೈಕೆದಾರರಿಂದ ಬಳಕೆದಾರರ ಖಾತೆಗೆ ನೇರವಾಗಿ ಬರುತ್ತೆ ಅಂತಾನೂ ಕೂಡ ಹೇಳಬಹುದು. ಮೊದಲು ನಿಮ್ಮ UPI ಅಪ್ಲಿಕೇಶನ್ ತೆರೆಯಿರಿ, ಸಹಾಯ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ನೀವು ಹೋಗಿ ಹೆಲ್ಪ್ ಅನ್ನ UTR ಸಂಖ್ಯೆನ ತಗೋಬಹುದು ಅಂತಾನೂ ಕೂಡ ಹೇಳಲಾಗಿದೆ. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. UGC ನಿಯಮಗಳಲ್ಲಿ ಬದಲಾವಣೆ ಮಾಡಿದ್ದರಿಂದ ಮತ್ತೆ ಈಗ ಭಾರತ್ ಬಂದ್ ಎಂಬ ಘೋಷಣೆ ಕೂಡ ಆಗಿದೆ. ಹೌದು ವೀಕ್ಷಕರೇ, ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಕೇಂದ್ರ ಸರ್ಕಾರದ ಅಧೀನದಲ್ಲಿರೋ UGC ಜನವರಿ 13ರಂದು ಹೊರಡಿಸಿದ್ದ ಅಧಿಸೂಚನೆ ವಿವಾದದ ಮೂಲವಾಗಿದೆ. ಅಧಿಸೂಚನೆ ಪ್ರಕಾರ ವಿಶ್ವವಿದ್ಯಾಲಯಗಳು ಹಾಗೂ ವಿವಿ ಮಾನ್ಯತೆ ಪಡೆದ ಕಾಲೇಜುಗಳಲ್ಲಿ ಹಿಂದುಳಿದ ವರ್ಗಗಳ ಮೇಲಿನ ಜಾತಿ ತಾರತಮ್ಯ ತಡೆಗಟ್ಟಲು ಸಮಾನ ಅವಕಾಶ ಕೇಂದ್ರ ಸಮಾನತೆ ಸಮಿತಿ 24x7 ಸಭಾವಣಿ ರಚಿಸುವುದಾಗಿ ಕಡ್ಡಾಯವಾಗಿ ಮಾಡಲಾಗಿತ್ತು. ಸಮಾನತೆ ಸಮಿತಿಯಲ್ಲಿ ಕಡ್ಡಾಯವಾಗಿ SC ST OBC ಅಂಗವಿಕಲರು ಮತ್ತು ಮಹಿಳೆಯರು ಸೇರಿರಬೇಕು. ಈ ಸಮಿತಿಗಳು ST SC OBC ಸಮುದಾಯಗಳ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಬೋಧಕೇತರ ಸಿಬ್ಬಂದಿ ಮೇಲಿನ ಜಾತಿ ಆಧಾರಿತ ದೌರ್ಜನ್ಯಗಳನ್ನು ತಡೆಗಟ್ಟಲು ಕೆಲಸ ಮಾಡಬೇಕು. ಶೋಷಣೆ ಒಳಗಾದವರು ಈ ಸಮಿತಿಗಳಿಗೆ ದೂರು ಸಲ್ಲಿಸಿ ಪರಿಹಾರ ಪಡೆಯಬಹುದು ಅಂತ ಹೇಳಲಾಗಿತ್ತು. ವೀಕ್ಷಕರೇ, ಹಳೆಯ ನಿಯಮದಲ್ಲಿ ಏನಿತ್ತು ಅಂದ್ರೆ 2012 UGC ನಿಯಮದಲ್ಲಿ SC STಗಳ ರಕ್ಷಣೆಯನ್ನ ಮಾತ್ರ ಸೇರಿಸಲಾಗಿತ್ತು. ಆದರೆ ಹೊಸ ನಿಯಮದಲ್ಲಿ ಇದನ್ನ OBCಗಳಿಗೂ ಕೂಡ ವಿಸ್ತರಿಸಲಾಗಿದೆ. ಆದರೆ ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ OBC ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅಂತ ಹೇಳಲಾಗಿದೆ. ವೀಕ್ಷಕರೇ, ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಈಗಾಗಲೇ ಇದರ ಬಗ್ಗೆ ಚರ್ಚೆ ನಡೀತಾ ಇದೆ. UGC ವಿರುದ್ಧ ಭುಗಿಲೆದ್ದ ಆಕ್ರೋಶ ಬೆನ್ನಲ್ಲೇ ಕೇಂದ್ರ ಶಿಕ್ಷಣ ಸಚಿವರು ಧರ್ಮೇಂದ್ರ ಪ್ರಧಾನ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ತಾರತಮ್ಯದ ಹೆಸರಿನಲ್ಲಿ ಕಾನೂನಿನ ದುರುಪಯೋಗಕ್ಕೆ ಅವಕಾಶ ಕೊಡೋದಿಲ್ಲ. ಇದನ್ನ ಖಚಿತಪಡಿಸಿಕೊಂಡು UGC ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜವಾಬ್ದಾರಿ ಮತ್ತು ಎಲ್ಲಾ ಕ್ರಮಗಳನ್ನ ಸಂವಿಧಾನದ ವ್ಯಾಪ್ತಿಯಲ್ಲಿ ಕೈಗೊಳ್ಳಲಾಗುತ್ತೆ ಅಂತಾನೂ ಕೂಡ ಹೇಳಿದ್ದಾರೆ. ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ. ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.